ಇನ್ನು ಬೀದರ್ ಬಂಡಾಯ ಶಮನಕ್ಕೆ ಬಿಎಸ್ವೈ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಶಾಸಕ ಪ್ರಭು ಚವ್ಹಾಣ್ ಒಳಮುನಿಸಿ ಇದೆ. ಚವ್ಹಾಣ್ರ ಆಪ್ತರು ಖಂಡ್ರೆ ಪರ ಬ್ಯಾಟ್ ಬೀಸ್ತಾ ಇದ್ದಾರಂತೆ. ಬಿಜೆಪಿ ಕಾರ್ಯಕರ್ತರು ಖಂಡ್ರೆಯನ್ನು ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಬೀದರ್ ಬಂಡಾಯ ಶಮನಕ್ಕೆ ಬಿಎಸ್ವೈ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಭಗವಂತ್ ಖೂಬಾ ಬಿಜೆಪಿಯ ಕ್ಯಾಂಡಿಡೇಟ್. ಈ ಬಾರಿ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ ಪ್ರಭು ಚವ್ಹಾಣ್ ಸೇರಿದಂತೆ ಶರಣು ಸಲಗಾರ್ ಸೇರಿದಂತೆ ಅನೇಕರು ಹೇಳಿದರು. ಆದರೂ ಕೂಡ ಕೊನೆಗಳಿಗೆಯಲ್ಲಿ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಸಿಕ್ಕಿದೆ. ಹೀಗಾಗಿ ಪ್ರಭು ಚವ್ಹಾಣ್ ಅವರು ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆಗೆ ಸಪೋರ್ಟ್ ಮಾಡ್ತಾರೆ ಅನ್ನೋಂಥ ಡೌಟ್ ಇದೆ. ಸೊ ಹಾಗಿರುವಾಗ ಅಲ್ಲಿ ಆ ಬಂಡಾಯ ಶಮನ ಮಾಡಬೇಕು ಅಂತ ಹೇಳಿ ಭಗವಂತ್ ಖೂಬಾ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ಬೀದರ್ನಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಕಾದು ನೋಡಬೇಕಾಗಿದೆ. ನಮಗೆ ವಾತಾವರಣ ತುಂಬ ಚೆನ್ನಾಗಿದೆ. 100ಕ್ಕೆ 100 ನಾವು 28 ಕ್ಷೇತ್ರ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಭಗವಂತ ಖೂಬಾ ಅವರು ಸಹ ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಅಂತರಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ವಾತಾವರಣ ನಮಗೆ ಭಾಳ ಪೂರಕವಾಗಿದೆ. ಒಳ್ಳೆ ವಾತಾವರಣ ಇದೆ. ಎಲ್ಲೋದ್ರೂ ಮೋದಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇದೆಲ್ಲದರ ಅನುಕೂಲ ನಮಗಾಗೋದಿದೆ. ವಾತಾವರಣ ತುಂಬ ಚೆನ್ನಾಗಿದೆ. ಓಕೆ, ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಭಗವಂತ್ ಖೂಬಾ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅಂತ ಇತ್ತು. ಆಂತರಿಕವಾಗಿ 8 ಕ್ಷೇತ್ರಗಳ ಪದಾಧಿಕಾರಿಗಳ ಸಭೆಯಲ್ಲಿ ಕೂಡ ವಿರೋಧ ವ್ಯಕ್ತವಾಗಿತ್ತು. ಕೊನೆಗಳಿಗೆಯಲ್ಲಿ ಜಾತಿ ಸಮೀಕರಣದ ಒಂದು ಭಯದಿಂದ ಟಿಕೆಟ್ ಭಗವಂತ್ ಖೂಬಾ ಅವರಿಗೆ ನೀಡಲಾಗಿದೆ. ಮತ್ತು ಭಗವಂತ್ ಖೂಬಾ ಅವರು ಕೂಡ ಹೈಕಮಾಂಡ್ಗೆ ಬೇರೆ ಈವನ್ ಬಾಬಾ ರಾಮದೇವ್ ಅವರ ಮೂಲಕ ಕೂಡ ಒತ್ತಡ ಹೇರಿಸಿ ಟಿಕೆಟ್ ಪಡ್ಕೊಂಡಿದ್ದಾರೆ ಅಂತ. ಎನಿವೆ, ಓಕೆ, ಟಿಕೆಟ್ ಅಂತೂ ಸಿಕ್ಕಿದೆ. ಆದರೆ ಒಳಬೇಗುದಿ ಇದೆಯಲ್ಲ, ಇದು ನಿಜಾನ? ಈಶ್ವರ್ ಖಂಡ್ರೆ ಟೀಮ್ ಜೊತೆ ಪ್ರಭು ಚವ್ಹಾಣ್ ಟೀಮ್, ಶರಣು ಸಲಗಾರ್ ಟೀಮ್ ಕೆಲಸ ಮಾಡ್ತಾ ಇರೋದು ನಿಜಾನ? ಇದು ನಿಜವೇ ಆಗಿದ್ದರೆ ಯಡಿಯೂರಪ್ಪನವರು ಎಂಟ್ರಿ ಕೊಟ್ಟರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಹೌದು ಜಯಪ್ರಕಾಶ್, ನಿಜಕ್ಕೂ ಇವತ್ತು ಗಡಿ ಜಿಲ್ಲೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಮನೆ ಒಂದು 3 ಬಾಗಿಲೆಂಬ ಪರಿಸ್ಥಿತಿ ಇವತ್ತಿಗೂ ಕೂಡ ಮುಂದುವರೆದ ಅಂತ ಹೇಳ್ಬೋದು. ಇವತ್ತಿಗೂ ಕೂಡ BJP ನಾಯಕರ ಮಧ್ಯೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಏನು ವಿಶೇಷವಾಗಿ ಪ್ರಭಾವಿ ಮಾಜಿ ಸಚಿವ ಶಾಸಕ ಪ್ರಭು ಚವ್ಹಾಣ್ ಮತ್ತು ಈಗಾಗಲೇ ಏನು ಭಗವಂತ್ ಖೂಬಾ ಮಧ್ಯೆ ಏನು ವೈಮನಸ್ಸಿತ್ತು. ಆರಂಭದಲ್ಲಿ ಪ್ರಭು ಚವ್ಹಾಣ್ ಸಾಕಷ್ಟು ಒಂದು ಟಿಕೆಟಿಗೆ ಕೂಡ ವಿರೋಧ ವ್ಯಕ್ತಪಡಿಸಿದರು. ಆದರೆ ಈಗಾಗಲೇ ಇನ್ನೂ ಮತದಾನ ಚುನಾವಣೆ ಒಂದು 10-11 ದಿವಸ ಮಾತ್ರ ಬಾಕಿ ಇದೆ. ಇಷ್ಟಾದರೂ ಭೀ ಏನಂದ್ರೆ ಈಗಾಗಲೇ ಪ್ರಭು ಚವ್ಹಾಣ್ ಮಾತ್ರ ಅಖಾಡಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು. ಅನಾರೋಗ್ಯ ಹಿನ್ನೆಲೆಯಲ್ಲಿ ಅವರು ಮಹಾರಾಷ್ಟ್ರದಲ್ಲಿದ್ದಾರೆ. ಅದ್ರ ಖುದ್ದು ರಾಜಾ ಹುಲಿ BS ಯಡಿಯೂರಪ್ಪ ಅವರು ಏನದಂದ್ರೆ ಇವತ್ತು ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ. ಅಂದರೆ ಬಂಡಾಯ ಶಮನ ಮಾಡಬೇಕು. ಈ ಒಂದು ಚುನಾವಣೆ ಈ ಸಾಮಾನ್ಯ ಚುನಾವಣೆ ಇಲ್ಲದ ದೇಶದ ಚುನಾವಣೆ ಇದೇನು. ಈಗಾಗಲೇ ಇಂಥ ಒಂದು ಚುನಾವಣೆಯಲ್ಲಿ ಯಾರೂ ಕೂಡ ಮುನಿಸ್ಕೊಳ್ಬಿಡೋದು ಒಂದು ಸಂದೇಶ ಕೂಡ ಎಲ್ಲೋ ಒಂದು ಕಡೆ BS ಯಡಿಯೂರಪ್ಪ ಅವರು ಮುಖಂಡರಿಗೆ ಕೂಡ ಕೊಟ್ಟರು ಅಂತ ಹೇಳ್ಬೋದು. ಖುದ್ದು ಔರಾದ್ ಈಗಾಗಲೇ ಪ್ರಭು ಚವ್ಹಾಣ್ ಅವರ ತವರು ಕ್ಷೇತ್ರ ಔರಾದ್ಗೆ ಗೊತ್ತೇನು BS ಯಡಿಯೂರಪ್ಪ ಅವರು ಆಗಮಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಇವತ್ತು ಪ್ರಭು ಚವ್ಹಾಣ್ ಮಾತ್ರ ಸಭೆಗೆ ಬಂದಿಲ್ಲ. ಹೀಗಾಗಿ ಸಾಕಷ್ಟೊಂದು ಜಿಲ್ಲೆಯಲ್ಲಿ ಗುಸು ಚರ್ಚೆ ನಡೀತಾ ಇದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ BJP ಶಾಸಕರು ಇವತ್ತು ಕಾಂಗ್ರೆಸ್ ಪರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ ಇವತ್ತು ಜನರಿಂದಲೇ ಕೇಳಿ ಬರ್ತಾ ಇದೆ. ಜನರಲ್ಲಿ ಚರ್ಚೆ ನಡೀತಾ ಇದೆ. ಇದೇ ರೀತಿ ಅಗರ ಪಕ್ಷದಲ್ಲಿ ಬಂಡಾಯ ಮುಂದುವರೆದ್ರೆ ನಿಜಕ್ಕೂ BJPಗೆ ಏನಂದ್ರೆ ಗಂಡಾಂತರ ಮತ್ತು ಕಷ್ಟ ಕಟ್ಟಿಟ್ಟ ಬುತ್ತಿ ಎಂಬ ಮಾತು ಜನರಲ್ಲಿ ಕೇಳೋದ್ರ ಬರ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಪ್ರಭು ಚವ್ಹಾಣ್ ಕೂಡ ಸಾಕಷ್ಟು ಬಾರಿ ಪಕ್ಷನೇ ನಾವು ಮುಖ್ಯದ ಪಕ್ಷ ಪಕ್ಷ ಮುಖ್ಯದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ 3ನೇ ಬಾರಿ ಆಗಬೇಕು ಎಂಬ ಭಾಷಣದಲ್ಲಿ ಸಾಕಷ್ಟು ಸರಿ ಹೇಳಿದರು. ಅದ್ರ ನಿಜಕ್ಕೂ ಇವತ್ತು ಎಲ್ಲೋ ಒಂದು ಕಡೆ ವೈಯಕ್ತಿಕ ಕಿತ್ತಾಟ, ವೈಯಕ್ತಿಕ ವೈಮನಸ್ಸು ಪಕ್ಷದ ಮೇಲೆ ಪರಿಣಾಮ ಬೀರುವ ಮೂಲಕ ಕಾರ್ಯಕರ್ತರು ಕೂಡ ಎಲ್ಲೋ ಒಂದು ಕಡೆ ಗೊಂದಲಕ್ಕೀಡಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವರ ವೈಯಕ್ತಿಕ ಕಿತ್ತಾಟ, ಇವ್ರ ವೈಯಕ್ತಿಕ ಗುದ್ದಾಟಕ್ಕೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಇವತ್ತು BJPಗೆ ನಷ್ಟ ಆಗುತ್ತಾ ಎಂಬ ಚರ್ಚೆ, ಬಿಸಿ ಚರ್ಚೆ ಗಡಿ ಜಿಲ್ಲೆ ಬೀದರ್ನ ಹಲವು ಕ್ಷೇತ್ರದಲ್ಲಿ ನಡೀತಾ ಅಂತ ಹೇಳ್ಬೋದು. ವಿಶೇಷವಾಗಿ ಪ್ರಭು ಚವ್ಹಾಣ್ ಅವರು ಬಂಜಾರ ಸಮುದಾಯದ ಮುಖಂಡರಾಗಿದ್ದಾರೆ. ಸುಮಾರು 1 ಲಕ್ಷ ಕಳೆದ ಬಾರಿ BS ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ 25 ಸ್ಥಾನಗಳನ್ನು ಗೆದ್ದು ಈ ಬಾರಿ ವಿಜೇಂದ್ರ ಅವರ ಮಗ ಇದ್ದಾರೆ. ಹಾಗಾದ್ರೆ ಯಡಿಯೂರಪ್ಪ ಅವರ ಜೊತೆ ಇದ್ದಾರೆ. ಕಳೆದ ಬಾರಿ 25 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಬಿಗ್ ಶಾಕ್ ಕೊಟ್ಟಿರ್ತಾವ ಕರ್ನಾಟಕಕ್ಕೆ. ಈ ಬಾರಿ ವಿಜೇಂದ್ರ ಇದ್ದಾರೆ. ಈ ಬಾರಿ ಒಟ್ಟಿಗೆ ತಗೊಂಡ್ರೆ ಹೋದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 25 ಈ ಬಾರಿ ಮೋದಿ